ಸೊ ಗಾಯ್ಸ್, ನಾನಿವಾಗ ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಲೈಕ್ ಫ್ರೀ ಟಿಕೆಟ್ ತಗೊಂಡು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಮಹಿಳೆಯ ಉಚಿತ ಟಿಕೆಟ್ ಅಂತ ಒಂದು ಯೋಜನೆ ಒಂದು ಲಾಂಚ್ ಮಾಡಿದ್ರು. ಅದನ್ನು ಇವಾಗ ಯುಟಿಲೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮು ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ ಹೋಗೋಕ್ಕೆ. ಸೊ ದಿಸ್ ಈಸ್ ಮೈ ಟಿಕೆಟ್. ಇದು ಝೀರೋ ಕಾಸ್ಟ್ ನೋಡ್ಬೋದು, ಝೀರೋ ಕಾಸ್ಟ್. ಸೊ ಇದು ದಾವಣಗೆರೆ ಇಂಟು ಶಿವಮೊಗ್ಗ. ಸೊ ದಿಸ್ ಈಸ್ ಮೈ ಬಸ್ ಜರ್ನಿ. And this is a view you can see. And I'm traveling, and it making me feel so peace, refreshment after so long time. ಸೊ ಬನ್ನಿ ನೋಡೋಣ ನಾವು ಯಾವ ಥರ ಇರುತ್ತೆ ಅಂತಂದು. ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಸೊ ವೆರಿ ಮಚ್ ಎಕ್ಸೈಟೆಡ್. ಅಲ್ಲಿ ನೋಡ್ಬೋದು ಊರುಗಳೆಲ್ಲ ಕಾಣಿಸ್ತಿದೆ. ಸೀನ್ರಿ ನೋಡ್ತಾ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಜರ್ನಿ ಮಾಡ್ತಿದ್ದೀನಿ ದಾವಣಗೆರೆಯಿಂದ ಶಿವಮೊಗ್ಗ ಅಂತಂದು, ಏನೇನು ಮಾಡ್ತೀನಿ ಅಲ್ಲಿ ಅಂತಂದು, ಮತ್ತು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಯಾವಾಗ ಹೋಗ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ ಅಷ್ಟೇ ನೋಡ್ಬೋದು ಬಸ್ ಹೋಗ್ತೀನಿ ಬಂದಿದ್ದಾರೆ. Let me show you the view of my journey. ಯಾವ ಥರ ಇರುತ್ತೆ ಅಂತಂದು. ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಪ್ಲೀಸ್ ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ವ್ಯೂ ಇದೆ, ವ್ಯೂ ತೋರಿಸ್ತೀನಿ. ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿ ಬನ್ನಿ ನನ್ನ ಜೊತೆ. ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ ರಸ್ತೆ ನೋಡೋಣ. ಎಷ್ಟು ಟೈಟ್ ಇದೆ ಅಂತಂದರೆ ನನಗೆ ಓಪನ್ ಮಾಡೋಕ್ಕೆ. ಓಕೆ, ಸೊ ನಾವು ಇವಾಗ ಮೆಲ್ಲೆಬೆನ್ನೂರಲ್ಲಿದ್ದೀವಿ. ನೋಡ್ಬೋದು ನೀವು ಮೆಲ್ಲೆಬೆನ್ನೂರು ಇದೆ. ಮೆಲ್ಲೆಬೆನ್ನೂರು ಬಸ್ ಸ್ಟ್ಯಾಂಡು. ಸೊ ಒಂದು ಸ್ಟಾಪ್ ಇದೆ, ಅದಾದಮೇಲೆ ಹೊನ್ನಳ್ಳಿಗೆ ಒಂದು ಸ್ಟಾಪ್ ಇದೆ. ಅಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ. ಸೊ ಏನಾದರೂ ತಿನ್ನಬೇಕು, ಹೊಟ್ಟೆ ಹಸಿತಿದೆ. ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ತಿನ್ನೋಣ ಅಂತಂದೇನು ಸಿಗ್ತಿಲ್ಲ ಸ್ನ್ಯಾಕ್ಸು. ನೋಡೋಣ ಅಲ್ಲಿ ಹೊನ್ನಳ್ಳಿಯಲ್ಲಿ ಸ್ಟಾಪ್ ಮಾಡಿದಾಗ ಏನಾದ್ರು ಸಿಗ್ಬೋದು ಅಂತ ವೆಯ್ಟ್ ಮಾಡ್ತಿದ್ದೀನಿ ತಿನ್ನೋಕ್ಕೆ. ನೋಡೋಣ ಅಲ್ಲಿ ಏನು ಸಿಗುತ್ತೆ ಸ್ನ್ಯಾಕ್ಸು. ಅದ್ರದ್ದು ನಾನ್ ಸ್ಟಾಪ್ ಬಸ್ ಆಗಿರೋದ್ರಿಂದ ಎಲ್ಲೂ ಸ್ಟಾಪ್ ಮಾಡ್ತಿಲ್ಲ. ಅದೇ ಒಂದು ಬೇಜಾರು. ಅಟ್ಲೀಸ್ಟು ಇಳಿದು ಇಲ್ಲೇನಾದರೂ ಈ ಶಾಪಲ್ಲಿ ಏನಾದರೂ ತೊಗೋಬೋದು ಅಂತ ಅನಿಸ್ತಿತ್ತು. ಆದರೆ ಬಸ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದರೆ ಬಸ್ ಮಿಸ್ ಮಾಡ್ಕೊತೀನಿ. ನನ್ನ ಜರ್ನಿ ಹಿಂಗೆ ನಡೀತಿದೆ. ನಿಮ್ಮ ಜರ್ನಿ ಯಾವ ಥರ ನಡೀತಿದೆ ದಾವಣಗೆರೆಯಿಂದ ಶಿವಮೊಗ್ಗ? ಯಾವತ್ತಾದರೂ ಟ್ರಾವೆಲ್ ಮಾಡಿದ್ದೀರ? ಕಮೆಂಟ್ ಸೆಷನಲ್ಲಿ ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಬೋದು. ನಾನು ನಿಮ್ಮ ಕಮೆಂಟಿಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಫುಲ್ ಫಾರ್ಮಲ್ಲಿ ಕುತ್ಕೊಂಡಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಅಲ್ಲ. ಗೊತ್ತಿಲ್ಲ, ಸ್ವಲ್ಪ ಫುಲ್ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಒಂಥರ ಡಿಪ್ರೆಷನ್, ಆನ್ಸೈಟಿ ಥರ ಫೀಲ್ ಆಗ್ತಿದೆ ನನಗಂತೂ ಇತ್ತೀಚೆಗೆ. ಲೈಕ್ ನಾನು ಭಾಳಷ್ಟು ಕಡೆ ಹೋಗ್ತಿದ್ದೀನಿ, ಪೀಸ್ ಆಫ್ ಮೈಂಡ್ ಸಿಗಲಿ ಅಂತಂದು. ಅನ್ನೋ ಸಿಗಲಿ, ಮತ್ತು ಅಲ್ಲೂ ಪೀಸ್ ಆಫ್ ಮೈಂಡ್ ಸಿಗಲಿಲ್ಲ. ಫ್ರೆಂಡ್ಸ್ ಜೊತೆ ಒಂಚೂರು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಆಚೆ ಹೋಗ್ಬಂದು. ಏನೋ ಗೊತ್ತಿಲ್ಲ, ಒಂಥರ ಮನೇಲಿ ಒಂಥರ ಹಿಂಸೆ ಆಗ್ತಿರುತ್ತೆ. ಒಂಥರ ಏನೋ ಉಸಿರು ಕಟ್ಟಂಗೆ ಅನಿಸ್ತಿರುತ್ತೆ. ಯಾವಾಗ ಆಚೆ ಹೋಗ್ಬೇಕು ಅಂತಂದು. ಮತ್ತು ಇವಾಗ ಮನೇಲಿದ್ದೆ, ಯಾವಾಗ ಬೋರ್ ಆಗ್ತಿತ್ತು ದಾವಣಗೆರೆಯಲ್ಲಿದ್ದು. ಬೆಂಗಳೂರಿಗೆ ಹೋಗ್ಲಾ ಶಿವಮೊಗ್ಗ ಹೋಗ್ಲಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಬೆಂಗಳೂರಿಗೆ ಅದೇ ಹಳೆ ಕತೆ, ಅದೇ ಪುರಾಣ, ಅದೇ ಒಂಥರ. ಅದಕ್ಕೆ
ಒಂಚೂರು ನೇಚರ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಒಂಚೂರು ಟ್ರಾವೆಲ್ ಮಾಡೋಣ ಒಬ್ಬಳೆ ಅಂತ ಅಂದು ಶಿವಮೊಗ್ಗ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದು, ಶಿವಮೊಗ್ಗದಲ್ಲಿ ನನ್ನ ಪೀಸ್ ಆಫ್ ಮೈಂಡ್ ಯಾವ ಥರ ಇರುತ್ತೆ ಅಂತ ಅಂತಂದು ಚೆನ್ನಾಗಿ ಅನಿಸಿದ್ರೆ ಅಲ್ಲಿ ಒಂದು 2 days ಸ್ಟೇ ಮಾಡ್ತೀನಿ. ಅಲ್ಲಿ ಒಂಥರ ಮೂಡ್ ಅಪ್ಸೆಟ್ಟು ಒಂಥರ ಅನಿಸ್ತಿರೋದ್ರಂದರೆ ಅಲ್ಲಿಂದನೂ ಒಂದು ದಿವಸ ಇದ್ದು ಎಲ್ಲರಿಗೂ ಮಾತಾಡ್ಸ್ಕೊಂಡು ಹಾಯ್ ಬಾಯ್ ಎಲ್ಲ ಆರಾಮಿದ್ದೀರ ಅಂತಂದು ಕೇಳಿಕೊಂಡು ವಾಪಸ್ ನಮ್ಮ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಹೋಗೋಣ. ಅಲ್ಲಿ ಯಾವ ಥರ ಇರುತ್ತೆ ಫ್ರೆಂಡ್ಶಿಪ್ ಡೇನೂ ಬಂದಿದೆ, ಅದನ್ನು ಒಂದು ಫ್ರೆಂಡ್ಸಿಗೆ ಮೀಟ್ ಮಾಡಿ ಒಂಚೂರು ಎಂಜಾಯ್ ಮಾಡಬೇಕು. ಸೊ ನಾನು ಟ್ರಾವೆಲ್ ಮಾಡ್ಕೊಂತ ಸ್ಟೋರಿ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನನ್ನ ಚಾರ್ಜ್ ಕಮ್ಮಿ ಆಗಿದೆ. ಸೊ ಅದಕ್ಕೆ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಟ್ರಾವೆಲ್ನ. ಹೊಸ ಸೀನ್ಸ್ ಏನಾದರೂ ಚೆನ್ನಾಗಿ ಕಾಣಿಸಿದ್ರೆ ಸೀನ್ಸ್ ಹೇಳ್ತೀನಿ. ನಿಮಗೆ ಗೊತ್ತು ಯಾವ ಥರ ಇದೆ ನಮ್ಮ ರೋಡ್ಗಳಲ್ಲಿ ತಂದು ಎಲ್ಲ ಕಡೆ ಬರೀ ಟೀ, ಜಾಗ್ರಿ, ಕಾಫಿ ಅಂಗಡಿನೇ ಫುಲ್ ಫೇಮಸ್ ಆಗಿರ್ತಿದೆ. ಎಲ್ಲ ಕಡೆ ನೋಡಿರೋ ಹಾಗೇನೆ ಟೀ ಕುಡಿಬೇಕು ಅನಿಸ್ತಿದೆ. ಏನು ಮಾಡೋಣ, ನಿದ್ದೆ ಬರ್ತಿದೆ. ಟೀ ಕುಡಿಯೋಣ ಅಂದರೆ ನನ್ನ ಬಸ್ಸಲ್ಲಿ ಟೀ ಕೊಡೋಲ್ಲ, ಟ್ರೈನಲ್ಲಾದರೆ ಸಿಗ್ಬೋದು ಟೀ. ಕಾಫಿ ಟೀ ನಾನು ಏನೇನೋ ಅವಾಗ ಬರ್ತಾಯಿದ್ದು, ಇವಾಗೇನಿಲ್ಲ. ಫೈನ್, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಈ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದಿಲ್ಲ ಭಾಳನೇ ಕಷ್ಟ. ಬೇರೆಯವ್ರಿಗೋಸ್ಕರ ನಮ್ಮ ಡ್ರೀಮ್ಸು, ನಮ್ಮ ಗೋಲ್ಸು ಏನಾರ ಇದೆಯಲ್ಲ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಆ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಅದಕ್ಕೂ ಬೆಲೆ ಇರಲ್ಲ ಮಾಡಿರೋದು. ಅವಾಗ ಭಾಳನೇ ಹಾರ್ಟ್ ಆಗ್ತದೆ. ಸೊ ಫ್ರೆಂಡ್ಸು, ನಾನು ಏನು ಹೇಳಬೇಕು ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಯಾರ ಹತ್ರನೂ ಇಟ್ಕೊಬೋದು. ಎಕ್ಸ್ಪೆಕ್ಟೇಷನ್ಸು ಭಾಳನೇ ತುಂಬಾ ಹರ್ಟ್ ಆಗುತ್ತೆ. ಪ್ಲೀಸ್ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನೀವೇನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ ಮಾಡಿ, ಗೋ ವಿತ್ ದ ಫ್ಲೋ ಅಂತ ಹೇಳ್ತೀನಿ. ಯಾಕಂದರೆ ನಾನು ಅನುಭವಿಸಿದ್ದೀನಿ ಯಾವ ಥರ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಹರ್ಟ್ ಆಗಿರುತ್ತೆ, ತುಂಬಾ ಡಿಪ್ರೆಷನಲ್ಲಿ ಹೋಗಿದ್ದೀನಿ ಡಿಪ್ರೆಷನಲ್ಲಿ. ಅದು ನಾನು ಯಾರಿಗೂ ಹೇಳ್ಕೊಂಡಿಲ್ಲ, ಇವಾಗ ಈ ಬ್ಲಾಗಲ್ಲಿ ಹೇಳ್ಕೊತಿದ್ದೀನಿ. ಹರ್ಟ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು. ಭಾಳನೇ ಏನು ಮಾಡೋದು, ನಾವೇ ಅಲ್ವಾ ನಾವೇ ಏನಂತ ಹೇಳೋಕ್ಕೂ ಆಗ್ತಿಲ್ಲ. ಆ ವರ್ಡ್ಸ್ ಏನು ಮಾಡೋಕ್ಕಾಗಲ್ಲ. ಲೈಫ್ ಹ್ಯಾಸ್ ಟು ಗೋ ಆನ್ ಅಂತಾರೆ. ಇಷ್ಟೇ ಜೀವನ. ಲೈಫಲ್ಲಿ ಏನಿಲ್ಲ, ಬರೀ ನೋವು ಬಿಟ್ಟರೆ ಲೈಫಲ್ಲಿ ಏನೂ ಇಲ್ಲ. ಹ್ಯಾಪಿನೆಸ್ ಯಾವಾಗ ಸ್ವಲ್ಪ ಹ್ಯಾಪಿನೆಸ್ ಸಿಗ್ತಿದೆ ಅಂತ ಅಂದ್ಬಿಟ್ರೆ ಆ ದೃಷ್ಟಿ ಅನ್ನೋದು ಇರುತ್ತಲ್ವ, ಇಡೀ ಲೈಫ್ ಒಂದ್ಸಲಿ ತಾಗ್ಬಿಟ್ರೆ ಹರ್ಟ್ ಆಗುತ್ತೆ. ಜನಗಳು ಯಾವ ಥರ ಅಂತಂದರೆ ಹರ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಆ ನೋವನ್ನ ಮತ್ತೆ ಕೆರೆದು ನೋವು ಅಲ್ಲೇ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನೋವು ಆಗಿದೆ ಅಂತಂದು, ಆದರೂ ಗೊತ್ತಿದ್ದು ನೋವು ಮಾಡ್ತಾರೆ. ಏನು ಮಾಡೋಕ್ಕಿಲ್ಲ, ಜನಗಳು ಹಂಗೆ. ಯಾರಿಗೂ ನಂಬಾರ್ದು. ಎಷ್ಟು ನಂಬಿರ್ತೀವೋ ಅವರೇ ಭಾಳ ಮೋಸ ಮಾಡ್ತಾರೆ, ಅವರೇ ಭಾಳ ಹರ್ಟ್ ಮಾಡ್ತಾರೆ. ನಮ್ಮವರೇ ನಮಗಾಗಲ್ಲ, ನಮ್ಮವರೇ ನಮಗೆ ಜಾಸ್ತಿ ಹರ್ಟ್ ಮಾಡ್ತಾರೆ. ಯಾರು ಹರ್ಟ್ ಮಾಡಲ್ಲ ನಮ್ಮವರು ಅಂತ ಅವ್ರ ಜೊತೆ ಇರ್ತಾರಲ್ಲ ಅವರೇ ಜಾಸ್ತಿ ಹರ್ಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಪ್ರಪಂಚನ ಹಿಂಗೆ, ಜನಗಳನ್ನೇ ಹಿಂಗೆ. ಆದಷ್ಟು ನೀವು ಜಾಸ್ತಿ ಯಾರಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಲೈಫಲ್ಲಿ ಆ ಥರನೇ ಲೀಡ್ ಮಾಡಿ. ನಿಮ್ಗೆ ಖುಷಿ ಸಿಗುತ್ತಾ, ಎಲ್ಲಾದರೂ ಇದ್ದರೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇದ್ದರೆ ಅವ್ರ ಜೊತೆ ಅಲ್ಲೇ ಇರಿ. ನಿಮ್ಗೆ ಏನು ಖುಷಿ ಅನಿಸುತ್ತೆ ಅಲ್ಲೇ ಇರಬೇಕು. ಯಾಕಂದರೆ ಲಾಸ್ಟಿಗೆ ನಮ್ಮ ಹ್ಯಾಪಿನೆಸ್ ಮುಖ್ಯ. ಯಾರ್ದೋ ಹ್ಯಾಪಿನೆಸ್ಗೋಸ್ಕರ ನಾವು ನಮ್ಮ ಹ್ಯಾಪಿನೆಸ್ ಸ್ಯಾಕ್ರಿಫೈಸ್ ಮಾಡೋದು ಇರೋದೇ ಒಂದು ಜೀವನ. ಈ ಏಜು, ಈ ಟೈಮು ಮತ್ತು ಯಾವತ್ತೂ ಸಿಗಲ್ಲ. ನಿಮಗೇನು ಅನಿಸುತ್ತೆ, ನಿಮಗೆ ಯಾವ ಥರ ಲೈಫ್ನ ಲೀಡ್ ಮಾಡಬೇಕು ಅನಿಸುತ್ತೆ ಆ ಥರನೇ ಲೀಡ್ ಮಾಡಿ. ಯಾರಿಗೋಸ್ಕರ ನೀವು ನಿಮ್ಮ ಹ್ಯಾಪಿನೆಸ್ನ ಬಿಟ್ಕೊಳ್ಬೇಡಿ. ನಿಮಗೆ ಖುಷಿ ಇದ್ದರೆ ಅಲ್ಲೇ ಇರಿ. ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲೇ ಇರೋದು, ಅಲ್ಲೇ ಇರಿ, ಆ ಜಾಗದಲ್ಲೇ ಇರಿ. ನನ್ನ ಮಾತಲ್ಲಿ ಏನಾದರೂ ನಿಮಗೆ ಹರ್ಟ್ ಆಗೋ ಥರ
ಪಿನ್ ಪಾಯಿಂಟ್ ಮಾಡಿ ಹೇಳ್ತಿಲ್ಲ, ಇದು ನಾರ್ಮಲ್ ಫ್ಯಾಕ್ಟ್ ಹೇಳ್ತಾ ಇರೋದು. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಹೊನ್ನಾಳಿಯಲ್ಲಿ ಸಿಗೋಣ. ಇವಾಗ ಹೊಂಡವೇ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ಇನ್ನೂ ಜರ್ನಿ. ಇನ್ನೂ ನಾನು ಹೊಂಡವೇ ಇದ್ದೀನಿ. ಕಂಪ್ಲೀಟ್ 3 hours ವೀಡಿಯೋ ಮಾಡೋಕ್ಕಾಗಲ್ಲ, ಆದಷ್ಟು ಎಲ್ಲನೂ ಕವರ್ ಮಾಡ್ತೀನಿ. ಸೊ ಇದು ಗೊತ್ತಿಲ್ಲ, ಯಾಕೋ ನನ್ನ ಕೈಯಲ್ಲಿ ಇನ್ನೂ ಇದಿಲ್ಲ. ಭದ್ರಾ ಡ್ಯಾಮ್ ಫುಲ್ ಆಗಿಬಿಟ್ಟಿದೆ, ನೋಡ್ಬೋದು ಈ ಬ್ರಿಡ್ಜ್. ಯಾವ ಥರ ಫುಲ್ ಆಗಿದೆ. ಕೆಲವೊಂದ್ಸಲ ನೀರೇ ಇರ್ತಿರ್ಲಿಲ್ಲ, ಇವಾಗ ಫುಲ್ ನೀರು ಬಂದಿದೆ. ನಾನು ಇವಾಗ ಶಿವಮೊಗ್ಗ ಬೀಚ್ ಬಸ್ ಸ್ಟ್ಯಾಂಡಿಗೆ ವೇಟ್ ಮಾಡ್ತಾ ಅಲ್ಲಿಂದ ಮನೆ ಹತ್ರ ಆಗುತ್ತೆ. ಸೊ ಯಾವುದಷ್ಟು ಮಗಳು ಬಸ್ ಸ್ಟ್ಯಾಂಡ್, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹೇಳಿದೆ. ಸೊ ದಿಸ್ ಇಸ್ ಮೈ ಲಗೇಜ್. ಆಟೋ ಕಡೆ ಹೋಗೋಣ. ಆಟೋ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಓದಿದ್ರೆ ನನಗೆ ಆಟೋ ಸಿಕ್ತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರ ಇದೆ ಶಿವಮೊಗ್ಗ ಸಿಟಿಗೆ ಅಂತಂದು. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಆಟೋ 60 ರೂಪಾಯಿ ಅಂತ ಅಂತು. 50 ರೂಪಾಯಿ ಕೊಡ್ತೀನಿ ಬರೋಂಗಿದ್ರೆ ಬರ್ರಿ, ಬರ್ತೀನಿ ಅಂದ್ಕೊಂಡು. ಸೊ ಹೋಗ್ತಾ ಇದ್ದೀನಿ. ಆಟೋ ನಮ್ಮ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆ ಜಸ್ಟ್ ಲೈಕ್ ವಾಕಬಲ್ ಡಿಸ್ಟೆನ್ಸ್ ಅಂತ. ಆದ್ರೂ ಇವರು ಕೇಳ್ತಾರೋ ರೇಟ್ಗಳು ಅಂತಂದರೆ ಹೊಸೊಬ್ರು ಅಂತಂದರೆ ಜಾಸ್ತಿ ರೇಟ್ ಕೇಳ್ಬಿಡ್ತಾರೆ. ಸೊ ಬಾರ್ಗೇನ್ ಮಾಡಬೇಕು. ಮಾಡಿದೆ ನಮ್ಮ ಶಿವಮೊಗ್ಗ. ಯಾರ್ಯಾರೆಲ್ಲ ಶಿವಮೊಗ್ಗದಿಂದ ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಏರಿಯಾ ಅಂತ ಅಂದರು. ನನ್ನ ವೀಡಿಯೋದಲ್ಲಿ ತೋರಿಸೋ ಯಾವ ಏರಿಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾರಂತೆ ಸೊ ಇಲ್ಲಿ ಒನ್ ಆಫ್ ದ ಫೇಮಸ್ ಗೋಬಿ सर यहाँ पे लेफ्ट ले लो सर, लेफ्ट ले लो इधर, लेफ्ट ले लो. ಇದು ಹಳೆ ಶಿವಮೊಗ್ಗ ಅಂತ ಅಂತಾರೆ. ಹಳೆ ಶಿವಮೊಗ್ಗ ನಿಮಗೆ ಶಿವಮೊಗ್ಗದಲ್ಲಿ ಜಾಸ್ತಿ ಡಾಂಕಿಗಳು ಕಾಣಿಸ್ಬೋದು. ಇಲ್ಲಿದ್ದರೆ ತೋರಿಸ್ತೀನಿ ಡಾಂಕಿ ಅಂತ. ಜಾಸ್ತಿ ಇಲ್ಲಿ ರೋಡಲ್ಲೆಲ್ಲ ಅಡ್ಡಾಡೋದಾದರೆ ಡಾಂಕಿನೇ. ಯಾರೆಲ್ಲ ಡಾಂಕಿ ನೋಡಿಲ್ಲ
ನೋಡೋಕೆ ಬಂದ್ಬಿಟ್ಟೆ ಹೋಗಿ ಡಾಕ್ಟರ್ ಯಾಕಂದರೆ ನಿಮ್ಮ ಊರಲ್ಲಿ ನನಗೆ ಸಿಗೋದಿಲ್ಲ ನಿಮ್ಮ ಊರಲ್ಲಿ ಬೆಕ್ಕು ಇದೆ ಅಲ್ಲಿ. ಹಾಯ್